कामाला जाऊन येतो म्हणालास आणि परत आलास तो जळून राख झालेला. मुलाला गमावलेल्या वडिलांचा हा आक्रोश एकीकडे असताना वडील होण्याच्या आनंदात असलेल्या तरुणाची स्वप्ने प्रेत रूपाने पडलेली आहेत. ज्या घरांमध्ये लग्नाच्या तयारी सुरू होत्या तिथे आज स्मशानासारखी शांतता पसरली आहे. कुटुंबाचा आधार असलेली मुले एका क्षणात कुटुंबापासून हिरावून घेतली. खासगी रुग्णालयात नातेवाईकांचा आक्रोश आकाशाला भिडला होता. बेळगाव जिल्ह्यातील बैलहंगल तालुक्यातील मरकुंबी गावातील इनामदार साखर कारखान्यात झालेल्या बॉयलर ब्लास्ट दुर्घटनेमध्ये 8 कामगारांचा दुर्दैवी मृत्यू झाला. मृतांपैकी एक असलेला मंजुनाथ तेरदाळ यांची पत्नी 9 महिन्याची गर्भवती असून अवघ्या 2 दिवसात वडील होणार असलेला हा तरुण मृतदेहाच्या रूपात घरी परतला. आणखी काही मृत तरुणांचे लग्न ठरवण्याची तयारी सुरू होती. या दुर्घटनेने त्यांच्या कुटुंबावर वीज कोसळल्यासारखा आघात केलाय. या दुर्घटनेमध्ये अक्षय चोपडे वय 45, दीपक मुन्नोळी वय 31, सुदर्शन बनोशी वय 25, भरतेश सारवाडे वय 27, मंजुनाथ कासगार वय 28, गुरुपादप्पा तम्मण्णवर वय 38, मंजुनाथ तेरदाळ वय 31 आणि राघवेंद्र वय 31 यांचा मृत्यू झालाय. बॉयलर दुरुस्तीच्या वेळी झालेल्या स्फोटात गंभीर जखमी झालेल्या कामगारांना बेळगावमधील खासगी रुग्णालयात दाखल करण्यात आलं होतं. मात्र उपचार निष्फळ ठरल्यानं बुधवारी 3 आणि गुरुवारी 5 कामगारांनी प्राण गमावले. रुग्णालयाच्या शवागारासमोर आई वडिलांचा आक्रोश, पत्नीची असहाय्य नजर हे दृश्य प्रत्येकाच्या मनाला हादरवून टाकणारं होतं. ಈಗ ಸರ್ ನಮ್ಗೆ ನೀವು ಫ್ಯಾಕ್ಟ್ರಿ ಕಡೆಯಿಂದ HR ಬಂದು ಏನದು ಪರಿಹಾರ ಮಾಡ್ತೀವಿ, ಅದು ಏನು ಅದ್ರ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನಮಗೆ ಕಂಪ್ಲೀಟ್. ಮತ್ತು ನಮ್ಮ ಬ್ರದರ್ದು ಏನಿತ್ತಲ್ಲ ಅದು BE ಮೆಕ್ಯಾನಿಕಲ್ ರೀ, 2 ವರ್ಷ ಆಯ್ತು ಅಲ್ಲಿ ಫ್ಯಾಕ್ಟ್ರಿ ವರ್ಕ್ ಮಾಡತ್ತಾರೆ. ನಮಗೆ ಫ್ಯಾಕ್ಟ್ರಿ ಕಡೆಯಿಂದ ಬೇಕ್ರಿ ಮತ್ತು ನಮ್ಮ ಬ್ರದರ್ ವೈಫ್ ಏನದಾರಲ್ಲ ಅವರು ಪ್ರೆಗ್ನೆಂಟ್ ಅದಾರ ರೀ. ಅವ್ರದ್ದು ಇನ್ನು 3 ಡೇಸ್ ಒಳಗೆ ಡೆಲಿವರಿ ಅದಾರ. ಮತ್ತು ಅವ್ರಿಗೆ ನಾಳೆ ನೆಕ್ಸ್ಟ್ ಪಾಪಗೂ ಆಮೇಲೆ ನಮ್ಮ ಬ್ರದರ್ದಲ್ಲಿ 65,000 ನಿಯರ್ ಬೈ ಮೇಲೆ ಸ್ಯಾಲ್ರಿ ಅದ ರೀ. ಅವ್ರದ್ದು 65,000, ಅವ್ರದ್ದು ಈಗ 30 ಏಜ್ ಅಂದರೆ ಮತ್ತೆ ನೆಕ್ಸ್ಟ್ ಅವರು ನಮ್ಮ ಜನರೇಷನ್ ಅವ್ರನ್ನೆಲ್ಲ ಪರಿಹಾರ ನೋಡ್ಬೇಕಂದ್ರೆ ಅದ್ರ ತಕ್ಕಂಗೆ ಮತ್ತು ಫ್ಯಾಕ್ಟ್ರಿ ಬಂದು ಇನ್ನೂ ಅನೌನ್ಸ್ ಮಾಡಿಲ್ಲ ಇನ್ಶೂರೆನ್ಸ್ ಇದ್ದಿದ್ದು, ಅದು ಸೆಕೆಂಡರಿ. ಫ್ಯಾಕ್ಟ್ರಿ ನಮಗೆ ಪರಿಹಾರ ಸಿಗಬೇಕು. ಮತ್ತು ಏನಿಲ್ಲ ಅಲ್ಲಿ ನಮ್ಮ ಬ್ರದರ್ ಏನಾಗಲ್ಲ ಮೆಕ್ಯಾನಿಕ್ ಅದ ರೀ, ಅಲ್ಲಿ ಎಲ್ಲರೂ ಕ್ವಾಲಿಫಿಕೇಶನ್ ತಕ್ಕಂಗೆ ಅವ್ರಿಗೆ ಪರಿಹಾರ ಸಿಗ್ಬೇಕು ರೀ. ಈಗ ನೀವು ಎಕ್ಸಾಂಪಲ್ ನೋಡಿದ್ರೆ ಅವ್ರು ನಮ್ಮ ಬ್ರದರ್ದು 65,000 ಸ್ಯಾಲ್ರಿ ಐತ್ರಿ. 65,000 ಸ್ಯಾಲ್ರಿ ಇನ್ನು 1 ವರ್ಷಕ್ಕೆ 8 ಲಕ್ಷ ರೂಪಾಯಿ ಆಗುತ್ತೆ. ಒಂದು 8 ಲಕ್ಷ ಅಂದ್ರೆ ಒಂದು ನೆಕ್ಸ್ಟ್ 30 ಇಯರ್ ಏಜ್ ಒಳಗೆ 2.5 ಕೋಟಿ ರೂಪಾಯಿ ಆಗುತ್ತೆ. ಅವ್ನು ಜಾಬ್ ಇದೆ. ಈಗ ಎವರೇಜ್ 70,000 ಹಿಡ್ತಿದ್ರು. ನೆಕ್ಸ್ಟ್ ಈಗ 2-3 ವರ್ಷ ಒಳಗೆ ಪ್ರಮೋಷನ್ ಆಗುತ್ತೆ. ಒಂದು 8 ವರ್ಷ ಶುಗರ್ ಇಂಡಸ್ಟ್ರಿ ಒಳಗೆ ಅವ್ನಿಗೆ ಏನೈತಲ್ಲ ಅದ್ರ ತಕ್ಕಂಗೆ ನಮಗೆ ಯಾರು ಸಂಪರ್ಕ ಮಾಡಿ ನಮಗೆ ಪರ್ಟಿಕ್ಯುಲರ್ ಆಗಿ ಫ್ಯಾಕ್ಟ್ರಿ ಅವ್ರು ಬಂದು ನಮಗೆ ಏನಾದರೂ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಲ್ಲಿವರೆಗೂ ನಾವು ಬಾಡಿ ಹೋಗಂಗಿಲ್ಲ. ಅದು ಬಾಡಿ ಇಲ್ಲೇ ಬಿಡ್ತೇವೆ ಸರ್. ಇಲ್ಲೇ ನಾವು ಇಲ್ಲೇ ಇರ್ತೀವಿ. ಅವ್ರು ಫ್ಯಾಕ್ಟ್ರಿ ಬಂದು ನಮಗೆ ಸ್ಟೇಟ್ಮೆಂಟ್ ಕೊಡ್ಬೇಕು. ಏನಾದರೂ ಅವ್ರು ಪರಿಹಾರ ಮಾಡ್ತೀವಿ, ಇನ್ಶೂರೆನ್ಸ್ ಇರುತ್ತೆ ಅಂತ ಅದು ನಮ್ಗೆ ಹೇಳತ್ತಾರೆ. ಬಹುತೇಕ ಜನ ಹೇಳತ್ತಿದ್ರು, ಯಾರಿಗೂ ನಮಗೆ ಮಾಹಿತಿನೇ ಇಲ್ಲ, ಸಂಪರ್ಕ. ನಮಗೆ 3 ಗಂಟೆಗೆ ಏನಾದರೂ ಫೋಟೋ ಆಗಿದಲ್ರಿ. ಅದಾದ್ಮೇಲೆ ನಮ್ಗೆ ನಮ್ಮ ಮಾಮರ್ ಕಡೆಯಿಂದ ಕಾಲ್ ಬಂತು ರೀ. ನಾವು ಅದರಿಂದ ಬಂದೀವಿ. ಬಂದ್ಮ್ಯಾಗ ಏನಿತ್ರಲ್ಲ ಅವಾಗ ಎಲ್ಲ ICU ಒಳಗೆ ಬಿಟ್ಟಿಲ್ಲ ನಮಗೆ. ನಿನ್ನೆಯಿಂದ ಬರೀ ಸೈನ್ ಇವೇ ಮಾಡ್ಕೊಂಡಿದ್ದಾರೆ, ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಬೆಳಿಗ್ಗೆ ಬಂದ್ಮ್ಯಾಗ ಬೆಳಿಗ್ಗೆ ಇವ್ರೇನು ಡಾಕ್ಟರ್ ಇದ್ರಲ್ರಿ ರಾಜೇಶ್ ಪವಾರ್ ಅಂತ ಹೇಳಿ. ಆದ್ರೆ ಈಗ ನೀವು ಬಾಡಿ ಮುಟ್ಟಂಗಿಲ್ಲ ಇಲ್ರಿ, ಇವರೇ ಡಾಕ್ಟರ್ ರೀ. ಅವರು ಕಂಪ್ಲೀಟ್ ಎಲ್ಲ ಟ್ರೀಟ್ಮೆಂಟ್ ನೋಡ್ಕೊಂಡವ್ರು. ಅವ್ರು ಬಂದು ಏನೈತಲ್ಲ ಕ್ರಿಟಿಕಲ್ ಅದ ಅಂತ ಹೇಳಿದ್ದಾರೆ ಅಷ್ಟೇ. ಬಟ್ ಅದಾದ್ಮೇಲೆ ಅದ್ರದ್ದು ನೆಕ್ಸ್ಟ್ ಪ್ರೊಸೆಸ್ ಇವ್ರು ಮಾಡ್ತಾ ಇದ್ದಾರೆ. ಬಟ್ ನಮಗೆ ಫ್ಯಾಕ್ಟ್ರಿ ಕಡೆಯಿಂದ ಇನ್ನೂ ಅಶ್ಯೂರ್ಡ್ ಸಿಕ್ಕಿಲ್ರಿ. ಅದು ಅವ್ರು ಹೇಳೋದನ್ನ ನೀವೇನು ಬಾಡಿ ಇಲ್ಲ. ವಿಶ್ವನಾಥ್ तेरदाळ. विनोद कोलकार, KMM मराठी, बेळगाव.